ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮಗೆ ಪಾಸ್ತಾ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಇಂಡಿಯನ್ ಸ್ಟೈಲಲ್ಲಿ ಸ್ಪೈಸಿ ರೆಡ್ ಸಾಸ್ ಪಾಸ್ತಾವನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡೋದಂತ ಹೇಳಿ. ಸಿಂಪಲಾಗಿ ಮಾಡೋದನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಪಾಸ್ತಾ ರೆಸಿಪಿಯನ್ನು ಇದನ್ನು ನೀವು ಬ್ರೇಕ್ಫಾಸ್ಟ್ಗಿರಲಿ ಅಥವಾ ಡಿನ್ನರ್ಗಿರಲಿ, ಅದು ಹೀಗೇ ನೀವು ಈವ್ನಿಂಗ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಯಾವಾಗ ಕೂಡ ಇದನ್ನು ನಾವು ತಿನ್ಬೋದು. ಇದು ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು, ಹಾಗೂ ಹೊಟ್ಟೆಯನ್ನು ಒಮ್ಮೆ ಫುಲ್ ಮಾಡಿಬಿಡುತ್ತೆ. ಅಂದರೆ ಗಟ್ಟಿಯಾಗಿ ಕೂಡ ಇಡುತ್ತೆ ಹೊಟ್ಟೆಯನ್ನು. ಮಕ್ಕಳಿಗೆ ಟಿಫಿನ್ಗೆ ಅಥವಾ ಯಾವುದಕ್ಕೆ ಕೂಡ ನೀವು ಇದನ್ನು ಕೊಡ್ಬೋದು. ಓಕೆ, ಯಾರೆಲ್ಲ ಇನ್ನೂ ಕೂಡ ನನ್ನ ರೆಸಿಪಿಗೆ ಅಂದರೆ ನನ್ನ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಡೈಲಿ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ರೆಸಿಪಿ ಚಾನಲ್ಗೆ. ಹಾಗಾಗಿ ನೀವು ನಿಮಗೆ ಮಿಸ್ ಆಗದಿರಲಿ ಅಂತ ಹೇಳಿ ಸೈಡಲ್ಲಿರುವ ಬೆಲ್ ಬಟನ್ ಕೂಡ ನೀವು ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಿಮಗೆ ಡೈಲಿ ನಾನು ವೀಡಿಯೋ ಹಾಕುವಾಗ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಯಾರಿಗೆ ಪಾಸ್ತಾ ರೆಸಿಪಿ ಎಲ್ಲ ಇಷ್ಟ ಅವರು ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಓಕೆ, ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಂಡಿಯನ್ ಸ್ಟೈಲಲ್ಲಿ ಪಾಸ್ತಾ ಈಸಿಯಾಗಿ ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ, ಮುಕ್ಕಾಲಷ್ಟು ನಾನು ನೀರಿಟ್ಟಿದ್ದೀನಿ. ಆಮೇಲೆ ನಾನು ಈ ರೀತಿಯ ಪಾಸ್ತಾ ತೊಗೊಂಡಿದ್ದೀನಿ. ಪಾಸ್ತಾದಲ್ಲಿ ಸುಮಾರು ಟೈಪಲ್ಲಿ ನೀವು ಪಾಸ್ತಾ ಸಿಗುತ್ತೆ ಮಾರ್ಕೆಟಲ್ಲಿ, ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು, ಹೀಗೇ ಬೇಕಂತ ಏನಿಲ್ಲ. ಓಕೆ, ನೀರನ್ನು ನಾನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬಂದ ಮೇಲೆ ನಾವು ಇವಾಗ ಪಾಸ್ತಾವನ್ನು ಹಾಕೋಣ. ಓಕೆ, ನೀರು ಕುದಿ ಬರ್ತಾ ಉಂಟು. ಇವಾಗ ನಾನು ಪಾಸ್ತಾವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಯಾವಾಗಲೂ ನೆನಪಿಡಿ, ನೀರು ಸ್ವಲ್ಪ ಜಾಸ್ತಿನೇ, ನೀವು ಎಷ್ಟು ಜಾಸ್ತಿ ಇಡ್ತೀರಿ ನೋಡಿ ಅಷ್ಟು ಅದು ಅಂಟೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪಾಸ್ತಾಕ್ಕಿಂತ ಸ್ವಲ್ಪ ನೀರು ಜಾಸ್ತಿನೇ ಇರಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಯುವಾಗಲೇ ಆಮೇಲೆ ಇದಕ್ಕೆ ನಾನು 2 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಯಾವುದೇ ಆಯಿಲ್ ನೀವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಿ ನೋಡಿ, ಅದನ್ನು ನೀವು ಹಾಕ್ಬೋದು. ಹೀಗೆ ಮಾಡೋದ್ರಿಂದ ಇದು ತುಂಬ ಅಂಟಂಟು ಸ್ಟಿಕ್ಕಿ ಆಗಿ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆಯಿಲನ್ನು ಹಾಕಿ ನೀವು ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ನೀವು ಇದನ್ನು ಮುಚ್ಚಿಡಿ. ಚೆನ್ನಾಗಿ ಸ್ವಲ್ಪ ಇದು ಬಾಯ್ಲ್ ಆಗಲಿಕ್ಕುಂಟು. ಓಕೆ ನೋಡಿ, ಇವಾಗ ಹೀಗೆ ನಾನು ಒಂದು ಸಣ್ಣ ನೈಫಲ್ಲಿ ಕಟ್ ಮಾಡಿ ನೋಡ್ತೀನಿ ಇದನ್ನು. ನೋಡಿ, ಕಟ್ ಮಾಡುವಾಗ ಈ ರೀತಿ ಕರೆಕ್ಟಾಗಿ ಕಟ್ ಆದರೆ ಇದು ಸರಿಯಾಗಿ ಬಾಯ್ಲ್ ಆಗಿದೆ, ಬೆಂದಿದೆ ಅಂತ ಅರ್ಥ. ಇವಾಗ ನೋಡಿ, ಇನ್ನೊಮ್ಮೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಕಟ್ ಮಾಡುವಾಗ ಕಟ್ ಆಗಬೇಕು, ಇಷ್ಟೇ ಆದರೆ ಸಾಕು. ತುಂಬ ಇದನ್ನು ಬೇಯಿಸಲಿಕ್ಕೆ ಹೋಗಬೇಡಿ. ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಅಗಲವಾದ ಯಾವುದೇ ಪ್ಲೇಟ್ ಅಥವಾ ಏನಾದರೂ ಇದ್ದರೆ ಅದರಲ್ಲಿ ನೀವು ತೆಗೆದರೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ತೆಗೆದು ಒಂದು ಫ್ಯಾನ್ ಕೆಳಗೆ ಅಥವಾ ಎಲ್ಲಾದರೂ ಗಾಳಿ ಬರುವಲ್ಲಿ ನೀವು ಇಟ್ಟರೆ ಒಳ್ಳೆಯದು. ಯಾಕೆಂದರೆ ಇದು ಹೆಚ್ಚು ಬೇಯಲ್ಲ. ಆಮೇಲೆ ತೆಗೆದ ಮೇಲೆ ಕೆಲವೊಮ್ಮೆ ಬಿಸಿಗೆ ಅಲ್ಲೇ ಬೇಯೋದುಂಟದು, ಹಾಗಾಗಿ ಹೆಚ್ಚು ಬೇಯಲ್ಲ ಅದು. ಇಲ್ಲದಿದ್ದರೆ ತುಂಬ ಜಾಸ್ತಿ ಬೇಯಿದ್ರೆ ಒಂಥರ ಹಾಕುವಾಗೆಲ್ಲ ಅಂಟು ಬರುತ್ತೆ, ತಿನ್ನುವಾಗ ಸರಿಯಾಗಿ ಬರಲ್ಲ. ಹಾಗಾಗಿ ನೋಡಿ, ಈ ರೀತಿ ತೆಗೆದು ನೀವು ಒಂದು ಗಾಳಿ ಬರುವಲ್ಲಿ ಅಥವಾ ಎಲ್ಲ ಫ್ಯಾನ್ ಕೆಳಗೆ ಇಟ್ಟುಬಿಡಿ. ಓಕೆ, ನಾನು ಅದೇ ಪಾತ್ರೆಯಲ್ಲಿ ಇವಾಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದೇ ಪಾತ್ರೆಯಲ್ಲಿ ನಾನು ಮಸಾಲ ಮಾಡ್ತಿದ್ದೀನಿ. ಹಾಗಾಗಿ ಅದಕ್ಕೆ ನಾನು ಇವಾಗ ಆಯಿಲನ್ನು ಹಾಕ್ತಿದ್ದೀನಿ. ಆಲಿವ್ ಆಯಿಲ್ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಬೇಕಿದ್ದರೆ ಬಟರ್ ಕೂಡ ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಓಕೆ, ನಾನು 2 ಸ್ಪೂನಷ್ಟು ಇಲ್ಲಿ ಆಯಿಲ್ ಹಾಕಿದ್ದೀನಿ. ಆಮೇಲೆ ಫಸ್ಟಿಗೆ ನಾನಿಲ್ಲಿ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ನಾನು 1 ಆನಿಯನ್ ಅಂದರೆ ಮೀಡಿಯಮ್ ಸೈಜಿದ್ದು 1 ನೀರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕೆಂಪಾಗಬೇಕು, ತುಂಬ ಕೆಂಪಲ್ಲ, ಗೋಲ್ಡನ್ ಬ್ರೌನ್ ಅಂತ ಹೇಳ್ತೀವಿ ನೋಡಿ, ಅಷ್ಟು ಕೆಂಪಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ಓಕೆ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಇಷ್ಟು ಕೆಂಪಾದರೆ ಸಾಕು. ನೋಡ್ತಾ ಇದ್ದೀರಲ್ಲ. ಇವಾಗ ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ನೀವು ಬೇಕಿದ್ದರೆ ಜಿಂಜರ್ ಹಾಗೂ ಗಾರ್ಲಿಕ್ಕನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಪೇಸ್ಟ್ ಇದ್ದರೆ ನೀವು ಪೇಸ್ಟನ್ನು ಕೂಡ ಹಾಕ್ಬೋದು. ಇದರ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಎಣ್ಣೆಯಲ್ಲಿ, ಅಷ್ಟು ತನಕ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಇವಾಗ ಹಸಿ ವಾಸನೆ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ 4 ಟೊಮೆಟೊವನ್ನು ಗ್ರೈಂಡ್ ಮಾಡಿದ್ದೀನಿ. ಮಿಕ್ಸಿಯಲ್ಲಿ ಹಾಕಿ 4 ಟೊಮೆಟೊವನ್ನು ಗ್ರೈಂಡ್ ಮಾಡಿದ್ದೀನಿ, ಅಂದರೆ ಪೇಸ್ಟ್ ಮಾಡಿದ್ದೀನಿ, ಪ್ಯೂರಿ ಮಾಡಿದ್ದೀವಿ ಅಂತ ಹೇಳ್ತೀವಿ ನೋಡಿ, ಆ ರೀತಿ. ಅದನ್ನು ಕೂಡ ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಯಾವಾಗಲೂ ನಾವು ಗ್ರೈಂಡ್ ಮಾಡಿ ಟೊಮೆಟೊ ಹಾಕ್ತೀವಿ ನೋಡಿ, ಅದರ ಹಸಿ ವಾಸನೆ ಬರುತ್ತೆ, ಒಂಥರ ಸ್ಮೆಲ್ ಬರುತ್ತೆ ಅಂತ ಹೇಳ್ತೀವಿ ನೋಡಿ, ಹಸಿ ಸ್ಮೆಲ್ ಅಂತ. ಅದಕ್ಕೆ ನಾವು ಚೆನ್ನಾಗಿ ನೋಡಿ ಈ ರೀತಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಅದು ನಾನಿಲ್ಲಿ ಮುಚ್ಚಿಟ್ಟಿದ್ದೀನಿ, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ ಅಂತ ಹೇಳಿ.
ಓಕೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಯಾವಾಗ ಸೈಡಲ್ಲಿ ಎಣ್ಣೆಲ್ಲ ಬಿಡುತ್ತೆ ನೋಡಿ, ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ನಾನು ಫಸ್ಟಾಗಿ ಹಾಕಲಿಲ್ಲ, ಯಾಕೆಂದರೆ ಅದು ತುಂಬ ಸ್ಮೂತ್ ಆಗುತ್ತೆ, ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಮ್ಯಾಗಿ ಮಸಾಲ ಅಂತ ಇಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ, ಅದನ್ನು ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ತುಂಬ ಟೇಸ್ಟಾಗಿ ಬರುತ್ತೆ. ಇದು ಆಪ್ಷನಲ್, ನಿಮಗೆ ನೀವು ಇದ್ದರೆ ನೀವು ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ, ಆದರೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಖಾರದ ಎಷ್ಟು ಬೇಕು ನೋಡಿ ಅಷ್ಟು ಪ್ರಮಾಣದಲ್ಲಿ ನೀವು ಹಾಕ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ, ಅರಿಶಿನ ಪೌಡರ್. ಆಮೇಲೆ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲವನ್ನು ಹಾಕಿದ್ದೀನಿ. ಆಮೇಲೆ ಪೆಪ್ಪರ್ ಪೌಡ್ರನ್ನು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್. ಸ್ವಲ್ಪ ಖಾರ ಸ್ಪೈಸಿಯಾಗಿ, ನಾವು ಹೆಚ್ಚಾಗಿ ಇಂಡಿಯಾದಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಅದರ ಪ್ರಕಾರ ಸ್ವಲ್ಪ ಕಮ್ಮಿ ಮಾಡ್ಬೋದು ಖಾರ. ಆಮೇಲೆ ನಿಮಗೆ ಕ್ಯಾರೆಟ್ ಬಟಾಣಿ ಎಲ್ಲ ಬೇಕಿದ್ದರೂ ನೀವು ಹಾಕ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಅದು ಸಿಂಪಲ್ ಈ ರೀತಿ ಕೂಡ ಮಾಡ್ಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು. ನಾವು ಆಲ್ರೆಡಿ ಪಾಸ್ತಾಗೆ ಉಪ್ಪನ್ನು ಹಾಕಿದ್ದೀವಿ, ಆದರೆ ಇದಕ್ಕೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿ. ಆಮೇಲೆ ಪಾಸ್ತಾ ಹಾಕಿದ ಮೇಲೆ ಬೇಕಿದ್ರೆ ನೀವು ಉಪ್ಪನ್ನು ಟೇಸ್ಟ್ ಮಾಡಿ ನೋಡ್ಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಬೇಕಿದ್ದರೆ ಸ್ಲೋ ಗ್ಯಾಸಲ್ಲಿ ಇದನ್ನು ಮುಚ್ಚಿ ಬೇಕಿದ್ದರೆ ಇಡಿ. ನೋಡಿ, ಇವಾಗ ಕೂಡ ನಾನು ಹೇಳ್ತಾ ಇದ್ದೀನಿ, ಸೈಡಲ್ಲಿ ಸರಿಯಾಗಿ ಎಣ್ಣೆ ನೋಡಿ ಈ ರೀತಿ ಆವಾಗ ಬಿಡುತ್ತೆ ನೋಡಿ, ಆವಾಗ ಮಸಾಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಸೈಡಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ ಎಣ್ಣೆ. ಓಕೆ, ಇವಾಗ ಲಾಸ್ಟಿಗೆ ನಾವು ಇದಕ್ಕೆ ಪಾಸ್ತಾವನ್ನು ಹಾಕೋಣ. ನೋಡಿ, ಪಾಸ್ತಾ ಒಂದಕ್ಕೊಂದು ಅಂಟ್ಲಿಲ್ಲ, ಕರೆಕ್ಟಾಗಿ ಬಿಡುವಾಗಿ ಬಂದಿದೆ. ನೋಡಿದ್ರಲ್ಲ, ಇಷ್ಟು ನೀವು ಅಗಲವಾದ ಪಾತ್ರೆಯಲ್ಲಿ ಹಾಕಿರ್ತೀರಿ ಅಷ್ಟು ಒಳ್ಳೆಯದು. ಓಕೆ, ನಾನಿವಾಗ ಎಲ್ಲ ಪಾಸ್ತಾವನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಟೇಸ್ಟಾಗಿ ಬರುತ್ತೆ ಇದು. ರೆಡ್ ಸಾಸ್ ಪಾಸ್ತಾ ಅಂತ ಇದಕ್ಕೆ ಕರಿತೀವಿ ನಾವು. ಓಕೆ, ಇವಾಗ ಲಾಸ್ಟಿಗೆ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ. ಇದರಿಂದ ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ, ತುಂಬ ಸ್ಪೈಸಿಯಾಗಿ ಖಾರವಾಗಿ ಬರುತ್ತೆ. ಬೇಕಿದ್ದರೆ ನಿಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಇಲ್ಲದಿದ್ದರೆ ನೀವು ಕೆಚಪ್ಪನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಟೊಮೆಟೊ ಸಾಸನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಗ್ಯಾಸನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದನು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡ್ಬೋದು ನೀವು. ತುಂಬ ಟೇಸ್ಟಿಯಾಗಿರುತ್ತೆ, ಬಿಸಿ ಬಿಸಿ ಇರುವಾಗ ಹಾಟ್ ಆಗಿ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ ಇದು. ನೋಡ್ತಾ ಇದ್ದೀರಲ್ಲ, ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಇದು. ಇಷ್ಟು ಬಂದರೆ ಸಾಕು ಇದು. ಇನ್ನು ಇದನ್ನೇನು ಬಾಯ್ಲ್ ಮಾಡಲಿಕ್ಕೆಲ್ಲ ಇಲ್ಲ, ಸರಿಯಾಗಿ ಮಿಕ್ಸ್ ಆಗಿ, ಬೇಕಿದ್ರೆ ಉಪ್ಪೆಲ್ಲ ಸರಿಯಾಗಿ ಒಮ್ಮೆ ಟೇಸ್ಟ್ ಮಾಡಿ ನೀವು. ಇವಾಗ ನಾನು ಗ್ಯಾಸ್ ಸ್ವಲ್ಪ ಫಾಸ್ಟಲ್ಲಿ ಇಟ್ಟು ಲಾಸ್ಟಿಗೆ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಗ್ಯಾಸನ್ನು ಆಫ್ ಮಾಡಿದೆ. ಇದನ್ನು ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ತಿನ್ನಿ, ತುಂಬ ಚೆನ್ನಾಗಾಗುತ್ತೆ. ಲಂಚ್ ಬಾಕ್ಸಿಗಾದರೆ ನೀವು ಹಾಟ್ ಬಾಕ್ಸಲ್ಲೆಲ್ಲ ಹಾಕಿ ಕೊಡ್ಬೋದು, ಏನಾಗಲ್ಲ, ಇದು ತುಂಬ ಟೇಸ್ಟಿಯಾಗಿಯೇ ಇರುತ್ತೆ. ಓಕೆ, ನಾನೀಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಟ್ರೈ ಮಾಡಿ ನೋಡಿ, ಎಷ್ಟು ಸಿಂಪಲ್ ಉಂಟಲ್ವಾ. ದಿನಾಲು ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ಮಕ್ರೋನಿ ಕೂಡ ನೀವು ಇದೇ ರೀತಿ ಮಾಡ್ಬೋದು. ಪಾಸ್ತಾನೇ ಮಾಡಬೇಕಂತ ಮಕ್ರೋನಿ ಕೂಡ ಇದೇ ರೀತಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಓಕೆ, ಇವತ್ತು ಸಂಡೇ ತೋರಿಸಿದ್ದೀನಿ. ನೆಕ್ಸ್ಟ್ ಸಂಡೇ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡಿ. ಖಂಡಿತ ಎಲ್ಲರಿಗೂ ಖುಷಿಯಾಗುತ್ತೆ. ಯಾವಾಗಲೂ ಇಡ್ಲಿ, ದೋಸೆ, ನೀರು ದೋಸೆ, ಪಲಾವ್ ಅದೇ ತಿನ್ನೋದಕ್ಕಿಂತ ಕೆಲವೊಮ್ಮೆ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ನಿಮ್ಮ ಬಾಯಲ್ಲಿ ನೀರು ಬರ್ಬೋದು. ಹಾಗೂ ಇದು ಏನು ಒಂಥರ ಇರುತ್ತಂತಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಜಸ್ಟ್ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದವರು ಇವಾಗಲೇ ಲೈಕ್ ಮಾಡಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಯಾರು ನ್ಯೂಲಿ ಕಲಿತಾ ಇದ್ದಾರೆ ಅವರ ಜೊತೆ, ಯಾರಾದರೂ ಗೊತ್ತಿದ್ದರೆ ಅವರ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋಸನ್ನು. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.